ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಬಿಡುವುದಕ್ಕೆ ಆದೇಶವನ್ನ ಹೊರಡಿಸಲಾಗಿದ್ದು, ಕಾವೇರಿ ಸಮಿತಿ ಶಿಫಾರಸನ್ನ ಎತ್ತಿ ಹಿಡಿದಿದೆ ಸಿಡಬ್ಲ್ಯೂಎಂಎ. ಉರಿಯೋ ಬೆಂಕಿಗೆ ತುಪ್ಪವನ್ನ ಸುರಿದಂತಾಗಿದೆ. ಈ ಮೂಲಕವಾಗಿ ನಾಳೆ ಕರ್ನಾಟಕ ಬಂದ್ ಖಚಿತ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಬಂದ್ ವಿಚಾರವಾಗಿ ಇಂದು ಪ್ರವೀಣ್ ಶೆಟ್ಟಿ ಬಣ ಸಭೆ ಬಂದ್ ಬೇಡ ಅಂತ ಹಲವು ಸಂಘಟನೆಗಳು ಮನವಿಯನ್ನು ಮಾಡಿಕೊಂಡಿದ್ವು. ಆದರೆ ಇವತ್ತು ಸಭೆಯನ್ನು ನಡೆಸಲಾಗುತ್ತೆ. ಬಂದ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಂಘಟನೆಗಳು ತೀರ್ಮಾನವನ್ನ ಕೈಗೊಳ್ಳಲಿದೆ. ನಾಳೆ ಕರ್ನಾಟಕ ಬಂದ್ ಖಚಿತ ಅಂತ ವಾಟಾಳ್ ನಾಗರಾಜ್ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಬಂದ್ ವಿಚಾರವಾಗಿ ಪ್ರವೀಣ್ ಶೆಟ್ಟಿ ಬಣ ಇನ್ನೂ ಕೂಡ ಸಭೆಯನ್ನ ಕರೆದಿಲ್ಲ. ಸಭೆ ಮಾಡಿ ನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹೊರಬಿಡುವ ಸಾಧ್ಯತೆಗಳು ದಟ್ಟವಾಗಿದೆ. ಕಾವೇರಿ ವಿಚಾರವಾಗಿ ಈಗಾಗಲೇ ರಾಜ್ಯಕ್ಕೆ ಅನ್ಯಾಯವಾಗಿರುವಂತಹ ನಿಟ್ಟಿನಲ್ಲಿ 16 TMC ನೀರು ಅಂದರೆ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಆದೇಶವನ್ನು ಹೊರಡಿಸಿದೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೇನೆ. ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯ್ತಾ? ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಕ್ಲಾರಿಟಿ ಇಲ್ಲ. ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ ಬಂದ್ ಮಾಡಿಯೇ ಸಿದ್ಧ ಅನ್ನೋ ನಿಟ್ಟಿನಲ್ಲಿ. ಆದರೆ ಪ್ರವೀಣ್ ಶೆಟ್ಟಿ ಬಣ ಇನ್ನೂ ಒಂದು ನಿರ್ಧಾರಕ್ಕೆ ಬಂದಿಲ್ಲ. ಎಷ್ಟು ಗಂಟೆಗೆ ಒಂದು ಕ್ಲಾರಿಟಿ ಸಿಗ್ಬೋದು? ಹೌದು ಶಕುಂತಲಾ, ಈಗಾಗಲೇ ತಮಿಳುನಾಡಿಗೆ ಕರ್ನಾಟಕದಿಂದ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತೇಳಿ ನಾಳೆ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟ ನಂತರದಲ್ಲಿ ಕಾವೇರಿ ಕೊಳ್ಳದಲ್ಲಿ ಮತ್ತು ಕೇರಳದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಏನು ತಮಿಳುನಾಡು ಸರ್ಕಾರ ಕರ್ನಾಟಕದಿಂದ ಇಂತಿಷ್ಟು ನೀರು ಬಿಡಬೇಕು ಅಂದರೆ ಪ್ರತಿದಿನ ಕೂಡ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿತ್ತು. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಕೂಡ ತಮಿಳುನಾಡಿಗೆ ನೀರು ಹರಿದೋಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಈ ಬಂದ್ನ ಅವಶ್ಯಕತೆ ಇದೆಯಾ, ಮುಂದಿನ ದಿನಗಳಲ್ಲಿ ಬಂದ್ನ ಮಾಡೋಣ, ಈಗ ಬಂದ್ ದಿನಾಂಕವನ್ನು ಮುಂದೂಡಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಈಗ ನಿನ್ನೆ CWRC ಮತ್ತು CWMA ಆದೇಶ ಬಂದಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಈಗ ಈ ಒಂದು ಬಂದ್ ವಿಚಾರಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 12 ಗಂಟೆಗೆ ಪ್ರವೀಣ್ ಶೆಟ್ಟಿ ಬಣದಿಂದ ಒಂದು ಪ್ರಮುಖವಾದಂಥ ಒಂದು ಸಭೆಯನ್ನು ಕೂಡ ಕರೆದಿರುವಂಥ, ಅಂದರೆ ಈಗಾಗಲೇ ಎಲ್ಲ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ವಾಟಾಳ್ ನಾಗರಾಜ್ ಅವರು ಈ ಬಂದ್ ದಿನಾಂಕವನ್ನು ಮುಂದೂಡಿ, ಮುಂದೆ ಏನಾದರೂ ರಾಜ್ಯದಲ್ಲಿ ಮಳೆ ಆಗದೆ ತಮಿಳುನಾಡು ತುಂಬ ದೊಡ್ಡ ಮಟ್ಟದಲ್ಲಿ ನೀರನ್ನು ಬಿಡಬೇಕು ಅಂತ ಏನಾದ್ರು ಕೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಬಂದನ್ನು ಮಾಡೋಣ, ಅಂದರೆ ಇಲ್ಲಿಂದ ನೀರನ್ನು ಬಿಟ್ಟು ನಾವು ರಾಜ್ಯದಲ್ಲಿ ಬಂದನ್ನು ಮಾಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುವಂಥದ್ದು ನಮ್ಮ ಅವರಿಗೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾತಾಡಿದಂತಹ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಂದಿನಿಂದ ಹಿಂದೆ ಸರಿಯೋದಿಲ್ಲ, ಕರ್ನಾಟಕಕ್ಕೆ ಮತ್ತೆ ಅನ್ಯಾಯವಾಗಿದೆ, ಈಗಾಗಲೇ ನೀರು ಬಿಟ್ಟಿರುವಂಥ ವಿಚಾರ ಒಂದು ಕಡೆ ಆಗಿರ್ಬೋದು, ಎರಡನೇದು ಮತ್ತೆ ಕೂಡ ನೀರು ಬಿಡಿ ಅನ್ನುವಂಥ ಒಂದು ಆದೇಶ ಬಂದಿದೆ. ಹಾಗಾಗಿ ಬಂದಿನ ದಿನಾಂಕವನ್ನು ಮುಂದೂಡುವಂಥದ್ದು, ಬಂದು ದಿನಾಂಕವನ್ನು ವಾಪಸ್ ಪಡೆಯುವಂಥದ್ದು ಇದು ಯಾವುದೂ ಕೂಡ ಇಲ್ಲ. ಅಖಂಡ ಕರ್ನಾಟಕ ಬಂದಿಗೆ ಏನು ಕರೆ ಕೊಟ್ಟಿದ್ವಿ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಎರಡೂ ಕೂಡ ಖಚಿತವಾಗಿ ನಡೆಯುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಒಂದು. ಎರಡನೇದು, ಇವತ್ತು ಪ್ರವೀಣ್ ಶೆಟ್ಟಿ ಅವರು ಕರೆದಿರುವಂತಹ 12 ಗಂಟೆಯ ಪ್ರಮುಖವಾದಂಥ ಸಭೆಯಲ್ಲಿ ಬಂದಿನ ಭವಿಷ್ಯ ನಿರ್ಧಾರವಾಗಲಿರುವಂಥದ್ದು. ಈಗಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಮಳೆ ಚೆನ್ನಾಗಿ ಆಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಬಂದ್ನ ದಿನಾಂಕವನ್ನು ಮುಂದೂಡಬಹುದಾ, ಈಗಾಗಲೇ ನೀರು ತುಂಬ ದೊಡ್ಡ ಮಟ್ಟದಲ್ಲಿ ಹರಿದು ಹೋಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನರ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಬಂದ್ಗೆ ಬೆಂಬಲ ಇಲ್ಲ, ನೈತಿಕ ಬೆಂಬಲ ಮಾತ್ರ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಾ ಇರುವಂಥದ್ದು. ಇವತ್ತು 12 ಗಂಟೆ ನಂತರದಲ್ಲಿ ಪ್ರವೀಣ್ ಶೆಟ್ಟಿ ಅವರ ಸಭೆ ಇರುವಂಥದ್ದು. ಅದಾದ ನಂತರದಲ್ಲಿ ವಾಟಾಳ್ ನಾಗರಾಜ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡ್ನಲ್ಲಿ ಹೋರಾಟಕ್ಕೆ ಕೂಡ ಕರೆ ಕೊಟ್ಟಿರುವಂಥದ್ದು. ಈ ಹೋರಾಟದ ನಂತರದಲ್ಲಿ ಬಂದ್ ನಾಳೆ ಇರುತ್ತಾ ಇರೋಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಸ್ಪಷ್ಟವಾಗಿ ಗೊತ್ತಾಗಲಿರುವಂಥದ್ದು. ಧನ್ಯವಾದ ಕಿರಣ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.